ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿರೋದು. ಈಗ ಮೊನ್ನೆ ಸಿ ಎಮ್ ಆಗಿದ್ದು ನಮ್ಮ ಡಿ ಕೆ ಶಿ ಅವರು. ಇವ್ರು ಎಂತಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವ್ರಿಗೆ ಅದರಿಂದ ಏನು ಬೆನಿಫಿಟ್ಸು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ 9,000 ಎಕರೆ ಇವರು ಟೌನ್ಶಿಪ್ ಮಾಡೋಣ ಅಂತ ತೆಗಿತಿದ್ದಾರೆ. 9,000 ಎಕರೆ ಟೌನ್ಶಿಪ್ ಮಾಡಿದ್ರೆ ಅಲ್ಲಿರೋ ರೈತರೆಲ್ಲ ಎಲ್ಲಿ ಹೋಗಬೇಕು? ಅವರಿಗೆಲ್ಲ ಕೆಲಸ ಯಾರು ಕೊಡ್ತಾರೆ? ಅವ್ರಿಗೆ ಕೆಲಸ ಕೊಡ್ತಾರೆ, ಓಕೆ. ಅವ್ರ ಮಕ್ಳುಗಳಿಗೂ ಕೊಡ್ತಾರಾ? ಅವ್ರ ಮೊಮ್ಮಕ್ಳುಗಳಿಗೂ ಕೊಡ್ತಾರಾ? ಅದೇ ಜಮೀನಿದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ವ್ಯವಸಾಯ ಮಾಡ್ತಾರಲ್ಲ ಅಲ್ಲಿ. ಈಗಲೇ ರೈತರುಗಳು ಕಮ್ಮಿ ಆಗಿದ್ದಾರೆ, ಈಗಲೇ ಬೆಳೆಯೋರಿಲ್ಲ. ಇವರೆಲ್ಲ ರೈತರುಗಳನ್ನೆಲ್ಲ ಕಮ್ಮಿ ಮಾಡಿದ್ಮೇಲೆ ಇವರೇನು ಹೊಟ್ಟೆಗೆನ ಏನು ತಿಂತಾರೆ? ಆಮೇಲೆ ಮತ್ತೆ ರೈತರೆಲ್ಲ ಹೋದ್ಮೇಲೆ ಹಂಗೂ ಇವ್ರು ಟೌನ್ಶಿಪ್ ಮಾಡಲೇಬೇಕು ಅಂದರೆ ಎಲ್ಲಿ ಸಿಟಿ ಇಲ್ಲ ಅಲ್ಲೋಗಿ ಟೌನ್ಶಿಪ್ ಮಾಡಲಿ, ಎಲ್ಲಿ ಜನಕ್ಕೆ ಅನುಕೂಲ ಇಲ್ಲ ಅಲ್ಲೋಗಿ ಟೌನ್ಶಿಪ್ ಮಾಡಲಿ. ಬೆಂಗಳೂರು ಪಕ್ಕದಲ್ಲಿರೋ ಬಿಡದಿಗೆ ಎಂತ ಟೌನ್ಶಿಪ್ ಇವಾಗ? ಅಲ್ಲಿ ರೈತರುಗಳು ಎಲ್ಲ ಅನುಕೂಲವಾಗಿ ಅವರು ಎಲ್ಲ ಮಕ್ಳುಗಳು ಬೆಂಗಳೂರಿಗೆ ಓದೋಕ್ಕಂತ ಹೋಗ್ತಿದ್ದಾರೆ. ಬಿಡದಿಯಲ್ಲೂ ತುಂಬ ಫೆಸಿಲಿಟಿ ಐತೆ, ಬಿಡದಿಲಿ ಏನಿಲ್ಲ ಅಂತ ಏನಿಲ್ಲ. ಟೌನ್ಶಿಪ್ ಎಲ್ಲಿ ಅನುಕೂಲ ಇಲ್ಲ, ಎಲ್ಲಿ ಜನಕ್ಕೆ ಕೆಲಸ ಇಲ್ಲ ಅಲ್ಲಿ ಹೋಗಿ ಟೌನ್ಶಿಪ್ ಮಾಡಲಿ, ಕೆಲಸ ಕೊಡಲಿ. ಇವ್ರು ಎಂತಕ್ಕೆ ಈ ಥರ ಮಾಡ್ತಿರೋದು? ಏನೇ ಆದ್ರೂ ಫಸ್ಟ್ ಇವರು ಹೊಟ್ಟೆ ಮೇಲೆ ಹೊಡೆಯೋದು ಬಡವರಿಗೆ ಇಲ್ಲ ರೈತರಿಗೆ. ರೈತರು ಹೆಂಗೆ ಜೀವನ ಮಾಡ್ತಿದಾರಲ್ಲ ಅವ್ರವ್ರ ಜಮೀನಲ್ಲಿ ಬೆಳ್ಕೊಂಡು, ಇವಾಗ ಎಂತಕ್ಕೆ ಅವರಿಗೆ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಬಂದಿರೋದು? ಯಾವ ಸರ್ಕಾರ ಬಂದರೂ ರೈತರನ್ನಂತೂ ಉದ್ಧಾರ ಮಾಡೋಕ್ಕಂತ ಯಾರ ಕೈಲಿಂದನೂ ಆಗಲಿಲ್ಲ. ಅವ್ರು ಉದ್ಧಾರ ಆಯ್ತಾರೆ ಅವ್ರ ಪಾಡಿಗೆ ಅಂದ್ರೆ ಅದನ್ನು ಬಿಡೋದಿಲ್ಲ. ಅವ್ರ ತಲೆ ಮೇಲೆ ಮಣ್ಣಾಕಿ ಇವರು ಉದ್ಧಾರ ಆಗೋ ಥರ ಪ್ಲ್ಯಾನ್ಗಳು ಮಾಡ್ಕೊಂಡು ಬರೋದು ಇವರು. ನಾನೊಬ್ಬ ರೈತರ ಮಗನಾಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ನಾನು ಇದನ್ನೆಲ್ಲ ನ್ಯೂಸಲ್ಲಿ ನೋಡಿ ನನಗೆ ಫುಲ್ ಎಲ್ಲ ಟೆನ್ಷನ್ ಆಯಿತು. ಏನಪ್ಪ ಇದು ಬಿಡದಿ ರೈತರುಗಳಿಗೆ ಈ ಥರ ಮಾಡ್ತಿದ್ದಾರಲ್ಲ ಅಂತ. ಮುಂದೊಂದು ದಿವಸ ನಮ್ಮ ಕುಣಿಗಳ ಕಡೆಯೂ ಬರ್ಬೋದಲ್ಲ, ಟೌನ್ಶಿಪ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ನಮ್ಮ ತಲೆ ಮೇಲೆ ಮಣ್ಣು ಹಾಕ್ಬೋದಲ್ಲ. ರೈತರು ಯಾರು ಸುಮ್ಮನೆ ಇರಬೇಡಿ. ನಾವು ಬೆಳೆದಿದ್ನ ತಿಂದು ನಮ್ಗೆ ಎದುರಿಸ್ತಾವ್ರೆ ಅಂತಂದ್ರೆ ಅದು ನಾವುಗಳು ಕೊಟ್ಟಿರೋ ಸತ್ರ. ಗುಡಿಗೋಗೋ ಭಕ್ತ ತಿನ್ನೋದು ಅನ್ನಾನೆ, ಗಡಿ ಕಾಯೋ ಸೈನಿಕ ತಿನ್ನೋದು ಅನ್ನಾನೆ.